भारत न्यूज में आपका स्वागत है। आज की ताजा खबर देखिए। ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ಈರಣ್ಣನವರವರೇ, ಇನ್ನೋರ್ವ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ಸಾಬು ಮಶಾಳ್ ಅವರೇ, ಜಿಲ್ಲಾ ಕಾರ್ಯದರ್ಶಿಗಳು ಆತ್ಮೀಯರಾಗಿರ್ತಕ್ಕಂಥ ಕೃಷ್ಣ ಬುನಾಳ್ ಅವರೇ, ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಮಾಧ್ಯಮ ಪ್ರಮುಖರು ಆತ್ಮೀಯರಾಗಿರ್ತಕ್ಕಂಥ ವಿಜಯ್ ಜೋಶಿ ಅವರೇ, ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರನ್ನ ಸ್ವಾಗತಿಸುತ್ತಾ, ಕರ್ನಾಟಕದಲ್ಲಿ ಒಂದು ಸರ್ಕಾರ ರಚನೆ ಆಗಿದೆ. ಆ ಸರ್ಕಾರ ರಚನೆ ಮಾಡಿದ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ನಾವೊಂದು ಸರ್ಕಾರ ರಚನೆ ಆದ್ರೆ ಒಂದು ಜನರ ವಿಶ್ವಾಸ ಇರ್ತೀವಿ. ಹೊಸ ಸರ್ಕಾರ ರಚನೆ ಆಗಿದೆ, ಏನೋ ಆಗುತ್ತೆ, ಒಳ್ಳೇದಾಗುತ್ತೆ, ಒಬ್ಬ ಹೊಸ ಮುಖ್ಯಮಂತ್ರಿ ಆದ್ಮೇಲೆ ಅವನ ಸಚಿವ ಸಂಪುಟ ಒಳ್ಳೇದಿದೆ, ಚೆನ್ನಾಗಾಗುತ್ತೆ ಅನ್ನುವಂತ ಜನರ ಭಾವನೆ, ಒಂದು ವಿಶ್ವಾಸ ಇರುತ್ತೆ. ಆದ್ರೆ ಕಳೆದ 2 ತಿಂಗಳಿಂದ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ನು. ಮೊದಲೊಂದು ಸಚಿವ ಸಂಪುಟವನ್ನ ರಚನೆ ಮಾಡಿದ್ರು. ಈ ಕಳೆದ 8-9 ದಿನಗಳ ಹಿಂದೆ ಮತ್ತೊಂದು ಸಚಿವ ಸಂಪುಟವನ್ನು ರಚನೆ ಮಾಡಿದ್ರು. ಕರ್ನಾಟಕ ಇತಿಹಾಸದಲ್ಲಿ, ರಾಜಕಾರಣದಲ್ಲಿ ಎಲ್ಲಾ ಪಾರ್ಟಿಯ ಬಹು ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ. ಮುಖ್ಯಮಂತ್ರಿಗಳು ತಮ್ಮ ಸಚಿವ ಸಂಪುಟವನ್ನ ಆಯ್ಕೆ ಮಾಡುವಾಗ ಅಳದು ತೂಗಿ ಯಾರನ್ನ ಆಯ್ಕೆ ಮಾಡ್ಕೋಬೇಕು, ಯಾರನ್ನ ಆಯ್ಕೆ ಮಾಡ್ಕೊಂಡ್ರೆ ಈ ರಾಜ್ಯದ ಜನರಿಗೆ ಒಳ್ಳೇದ್ ಮಾಡ್ಬೋದು, ಹೊಸ ಹೊಸ ವಿಚಾರ ಇಟ್ಕೊಂಡು ಸರ್ಕಾರವನ್ನು ರಚನೆ ಮಾಡಿ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ನೋಡಿದೀವಿ. ಸಚಿವ ಸಂಪುಟವನ್ನ ರಚನೆ ಮಾಡಿದ್ದು ನೋಡಿದ್ವಿ. ಯಾಕೋ ಇವತ್ತಿನ ಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟದಲ್ಲಿ ಹಿಂದೆ ಇದೇ ಸರ್ಕಾರದ ಹಿಂದಿನ ಮುಖ್ಯಮಂತ್ರಿಗಳು ಪರಿಶಿಷ್ಟ ಪಂಗಡದ ಇಲಾಖೆಯಲ್ಲಿ 187 ಕೋಟಿ ಹಗರಣನು ಯಾವ ರೀತಿ ಅದು ತೆಲಂಗಾಣದ ಚುನಾವಣೆಗೋಸ್ಕರ ಅಲ್ಲಿರ್ತಕ್ಕಂಥ ಜ್ಯುವೆಲರಿ ಶಾಪ್ಗಳು, ಅಲ್ಲಿರ್ತಕ್ಕಂಥ ಪೆಟ್ರೋಲ್ ಪಂಪಿನ ಓನರ್ಗಳಿಗೆ ಸರ್ಕಾರದ ಹಣವನ್ನ ವರ್ಗಾವಣೆ ಮಾಡಿ ಭ್ರಷ್ಟಾಚಾರ ನಡೆಸಿ ಅಲ್ಲಿ ಸರ್ಕಾರ ತರುವುದರಲ್ಲಿ ಕರ್ನಾಟಕದ ಹಣವನ್ನ ಬಳಕೆ ಮಾಡಿದ್ದು ಜಗಜ್ಜಾಹಿರ. ರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲಾ ಮೀಡಿಯಾದಲ್ಲಿ ಬಂದಿರತಕ್ಕಂಥದ್ದು ಆ ಬಿ ನಾಗೇಂದ್ರ ಅಂತಕ್ಕಂಥ ವ್ಯಕ್ತಿಯ ಮೇಲೆ ಇವತ್ತಿಗೂ ಇಡಿ ಕೇಸ್ ನಡೀತಾ ಇದೆ. ಅಂತವರನ್ನ ಸಚಿವ ಸ್ಥಾನವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನೊಬ್ರು ಜಮೀರ್ ಅಹ್ಮದ್ ಖಾನ್ ವಸತಿ ಸಚಿವರಿದ್ರು ಅವಾಗ, ಅವರದೇ ಪಕ್ಷದ BR ಪಾಟೀಲ್ ಅಂತಕ್ಕಂಥ ಶಾಸಕರು ನೇರವಾಗಿ ವಿಡಿಯೋ ಮಾಡಿ ಮಾತಾಡಿರ್ತಕ್ಕಂಥದ್ದನ್ನು ತಾವೆಲ್ಲರೂ ಕಂಡಿದ್ದೀವಿ. ಅವರ ಭ್ರಷ್ಟಾಚಾರವನ್ನು ನೋಡಿದ್ದೀವಿ. ಇನ್ನೋರ್ವರು ರಾಷ್ಟ್ರೀಯ ಮಟ್ಟದಲ್ಲಿ ಈಗ ಇರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ, ಬಿಜೆಪಿಗೆ ಬೈದ್ರೆ ನನಗೆ ಸಚಿವ ಸ್ಥಾನ ಕೊಡ್ತಾರಂತ ಹೇಳಿ ವಿಚಾರವನ್ನಿಟ್ಟುಕೊಂಡು ಪ್ರತಿದಿನ ಮೀಡಿಯಾ ಮುಂದೆ ಬಂದು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡತಕ್ಕಂತ ಕಾರ್ಮಿಕ ಇಲಾಖೆ ಸಂತೋಷ್ ಲಾಡ್, ಕಾರ್ಮಿಕ ಇಲಾಖೆಯಲ್ಲಿ ಏನ್ ಭ್ರಷ್ಟಾಚಾರ ನಡೆದಿದೆ ಅನ್ನೋದನ್ನ ಎಲ್ಲ ಜನ ಜಾಹೀರಾಗಿದೆ, ಎಲ್ಲಾ ಜನರಿಗೆ ಗೊತ್ತಿರ್ತಕ್ಕಂಥ.
ಏನ್ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಮಾಡಕ್ ಹೊರಟಿದ್ದೀರಿ? ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ತೋಳೋದಕ್ಕೆ ಹಿಂದಿನ ನಿಮ್ಮ ಸರ್ಕಾರದಲ್ಲಿ ಯಾರು ಹೆಚ್ಚು ಭ್ರಷ್ಟಾಚಾರ ಮಾಡಿ ಹಣವನ್ನು ಗಳಿಸಿದಾರೋ ಆ ಹಣವನ್ನ ಕೇಂದ್ರದ ನಿಮ್ಮ ಹೈಕಮಾಂಡ್ ಕೊಡೋದ್ರ ಮುಖಾಂತರ, ಕಾಂಗ್ರೆಸ್ಸಿನ ಹೈಕಮಾಂಡ್ ಕೊಡೋದ್ರ ಮುಖಾಂತರ ಸಚಿವ ಸ್ಥಾನವನ್ನು ಗಿಟ್ಟಿಸಿಕೊಂಡಿದಾರ. ತಮ್ಮ ಮೇಲೆ ಇಡಿ ಕೇಸ್ ಇದ್ರು ಸಹಿತ ಎಷ್ಟು ಉಡಾಪೆಯಿಂದ ನಾಳೆ ಅವರಿಂದ ಒಬ್ಬ ಭ್ರಷ್ಟಾಚಾರಿ ಮಂತ್ರಿಯಿಂದ ಬಳ್ಳಾರಿಯಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ರಾಹುಲ್ ಗಾಂಧಿ ಅವರೇ, ನಿಮ್ ಕೈಯಲ್ಲಿ ಸಂವಿಧಾನವನ್ನು ಹಿಡ್ಕೊಂಡು ತಿರುಗಾಡ್ತಾ ಇದ್ದೀರಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಗೌರವ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂತ ಸರ್ಕಾರದ ಸಚಿವರು 187 ಕೋಟಿ ಹಗರಣದಲ್ಲಿ ಭಾಗಿಯಾಗ್ತಕ್ಕಂಥ ವ್ಯಕ್ತಿ. ಅವ್ರನ್ನ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳಕ್ ನಿಮ್ಗೆ ಗೊತ್ತಾಗ್ಲಿಲ್ವಾ? ಮಾನ್ಯ ಮುಖ್ಯಮಂತ್ರಿಗಳು ಇವರೆಲ್ಲರೂ ಸಚಿವರದ್ದು ಒಂದ್ ಕಡೆ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳದ್ದು ರಿಯಲ್ ಎಸ್ಟೇಟ್. ಬಿಡದಿ ಒಂದೇ ಟಾರ್ಗೆಟ್. ರಾಜ್ಯದಲ್ಲಿ ಬರ ಇದೆ, ಅದರ ಕಡೆ ಗಮನ ಹರಿಸ್ತಾ ಇಲ್ಲ. ರಾಜ್ಯದಲ್ಲಿ ಶಿಕ್ಷಣ ಕುಂಠಿತವಾಗ್ತಾ ಇದೆ, ಅದರ ಕಡೆ ಯಾವುದೇ ಗಮನವಿಲ್ಲ. ರಾಜ್ಯದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಜನರ ವ್ಯವಸ್ಥೆ ಅಸ್ತವ್ಯಸ್ತತೆ ಆಗ್ತಾ ಇದೆ ಇವತ್ತು, ಜೀವನ ನಿರ್ವಹಣೆ, ಅದರ ಕಡೆ ಯಾವುದೇ ವಿಚಾರ ನೀಡದೇನೆ ಬಿಡದಿ ಬಗ್ಗೆ ಫೋಕಸ್. ಏನ್ ರಿಯಲ್ ಎಸ್ಟೇಟ್ ಸರ್ಕಾರನ ಇದು? ಭಾರತೀಯ ಜನತಾ ಪಾರ್ಟಿ ವಿಜಯಪುರ ಜಿಲ್ಲೆಯಿಂದ ನೇರವಾಗಿ ಮುಖ್ಯಮಂತ್ರಿಗಳಿಗೆ ನಿಮ್ಮ ಸಚಿವ ಸಂಪುಟದಲ್ಲಿ ಇರ್ತಕ್ಕಂತ ಬಿ ನಾಗೇಂದ್ರ ಅವರ ರಾಜೀನಾಮೆ ಆಗ್ಬೇಕು. ರಾಜೀನಾಮೆ ಆಗದೇ ಇದ್ರೆ ಸದನದ ಒಳಗಡೆ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಎರಡೂ ಒಳಗೊಂಡು ಉಗ್ರವಾದ ಹೋರಾಟವನ್ನ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಶಾಸಕರು ಅಲ್ಲಿ ಕೈಗೊಳ್ತಾರೆ. ನೀವೇನಾದ್ರೂ ಇವತ್ತು ಅವ್ರ ರಾಜೀನಾಮೆಯನ್ನು ತೋರದೇ ಇದ್ರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಜನರು ಸಹಿತ, ಪ್ರತಿಯೊಬ್ಬ ಮತದಾರರು ಸಹಿತ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತೀವಿ. ನಿಮಗೆ ಸರ್ಕಾರ ನಡೆಸೋದಕ್ಕೆ ಜನರು ಓಟ್ ಹಾಕಿರೋದು ಭ್ರಷ್ಟಾಚಾರ ಮಾಡಕ್ಕಲ್ಲ, ಭ್ರಷ್ಟಾಚಾರಿಗಳನ್ನ ಸಚಿವ ಸಂಪುಟದಲ್ಲಿ ಕರ್ಕೊಂಡು ಹಣ ಗಳಿಸೋದಕ್ಕಲ್ಲ. ರಾಜ್ಯದ ಜನ ಒಳ್ಳೇದ್ ಮಾಡ್ಲತ್ ಓಟ್ ಹಾಕಿದಾರೆ ನಿಮ್ಗೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವ್ ಯಾವುದೋ ಒಂದು ಬರದಲ್ಲಿದ್ದೀರಾ. ಈ ರಾಜ್ಯದ ಜನ ಯಾರನ್ನ ಯಾವಾಗ ಇಳಿಸ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರ್ತಕ್ಕಂತ ವ್ಯಕ್ತಿಗಳು. ಮತದಾರ ಈಗಾಗಲೇ ತಯಾರಿ ಮಾಡ್ತಾ ಇದ್ದಾರೆ. ನಮ್ಮ ಒತ್ತಾಯ ಇದೆ, ಭಾರತೀಯ ಜನತಾ ಪಾರ್ಟಿಯ ಒತ್ತಾಯ ಇದೆ, ನಾಗೇಂದ್ರ ಅವರ ರಾಜೀನಾಮೆಯನ್ನು ತೆಗೆದುಕೊಳ್ಳದೇ ಇದ್ರೆ ಇಡೀ ರಾಜ್ಯದಲ್ಲಿ ನಿಮ್ಮ ಯಾವುದೇ ಶಾಸಕರು, ಸಚಿವರು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟ ಮಾಡುತ್ತೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ವಿನಂತಿ ಮಾಡ್ಕೋತೀವಿ, ಇವತ್ತೇ ಸಾಯಂಕಾಲದ ಒಳಗಾಗಿ ಯಾರು ಹಗರಣದಲ್ಲಿ ಇರ್ತಕ್ಕಂತ ನಿಮ್ಮ ಸಚಿವರಿದ್ದಾರೆ, ಹಗರಣದಲ್ಲಿ ಭಾಗಿಯಾಗಿದ್ದಾರೆ, ಒಬ್ಬ ಸರ್ಕಾರಿ ಅಧಿಕಾರಿ ನೀವು ಮಾಡಿರ್ತಕ್ಕಂತ ಭ್ರಷ್ಟಾಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ನೀವು ನೋಡಿದಿರಿ, ರಾಜ್ಯದ ಜನ ನೋಡಿದೆ. ಇಂಥ ವ್ಯವಸ್ಥೆಯಲ್ಲಿ ಸಹಿತ ಅಂತ ವ್ಯಕ್ತಿಗಳನ್ನ ನೀವು ಸಚಿವ ಸಂಪುಟದಲ್ಲಿ ಸೇರಿಸ್ಕೋತೀರಂದ್ರೆ
ಈ ರಾಜ್ಯವನ್ನ ಯಾವ ವ್ಯವಸ್ಥೆ ಕತ್ತೊಂಡು ಹೋಗ್ಬೇಕಂತ ವಿಚಾರ ಮಾಡಿದಿರಿ ನೀವು? ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಇಡೀ ರಾಜ್ಯದ ಕಾರ್ಯಕರ್ತರು, ರಾಜ್ಯದ ಜನರು, ರಾಜ್ಯದ ಬಗ್ಗೆ ಚಿಂತನೆ ಮಾಡ್ತಕ್ಕಂತ ಹಿರಿಯರು ನಿಶ್ಚಯ ಮಾಡಿದ್ದಾರೆ. ಎಲ್ಲ ವರ್ಗದವರು ಸೇರ್ಕೊಂಡು ನೀವೇನಾದ್ರೂ ರಾಜೀನಾಮೆ ತಗೊಳ್ಳದೆ ಇದ್ರೆ ಇಡೀ ರಾಜ್ಯಾದ್ಯಂತ ಬೀದಿಗಿಳಿದ ಹೋರಾಟ ಮಾಡ್ತೀವಿ. ಯಾವುದೇ ರೀತಿ ಭ್ರಷ್ಟಾಚಾರದ ಕುರಿತಾಗಿ ಯಾವುದು ಇದನ್ನೇ ಇಲ್ಲ. ಇದು ರಾಜಕಾರಣ ಮಾಡ್ತಾ ಇದ್ರೆ ಇದ್ರ ಮೇಲೆ ಅಂತ ನಾವ್ ಹೇಳೋದಲ್ಲ, ಮಾಧ್ಯಮದಲ್ಲಿ ಅವ್ರು ಏನ್ ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರ ಮೇಲೆ 36 ಕೇಸ್ಗಳಿವೆ. ಈಗಾಗಲೇ 36 ಕೇಸ್ಗಳು ನಡೀತಾ ಇದೆ. ಆಮೇಲೆ ಸರ್ಕಾರ ಇಲಾಖೆಯಿಂದ ಹೋಗ್ತಕ್ಕಂತ ಹಣ ಎಲ್ಲಿ ಹೋಗಿದೆ ಅನ್ನೋದು ಪರಿಪೂರ್ಣವಾಗಿ ಇಡಿ ಕೈಯಲ್ಲಿ ಸಿಕ್ಕಿದೆ. ಇಡಿ ಬಹಿರಂಗಪಡಿಸಿದೆ. ಇದಾಗಿಯೂ ಭ್ರಷ್ಟಾಚಾರ ನಡೆದಿಲ್ಲ ಅಂದ್ರೆ ಎಷ್ಟು ಬಂಡತನದಲ್ಲಿದ್ದಾರೆ ಕಾಂಗ್ರೆಸ್ ನಾಯಕರಂತ. ಎಲ್ಲ ರಾಜಕಾರಣ ಮಾಡಕ್ ಕೆಲಸ ಇಲ್ಲ. ಬಿಡದಿ ಒಂದು ಎದುರಿಗೆ ಇಟ್ಕೊಂಡು ರಾಜಕಾರಣದ ಅಲ್ಲಿ ಒಂದು ಎಕರೆಗೆ 3 ಕೋಟಿ ರೂಪಾಯಿ ಕೊಟ್ಟಿದೆ ಅಂತ ಹೇಳಿದ್ದಾರೆ. ಯಾವುದೇ ರೀತಿ ಜಮೀನಿನ ಒತ್ತಡ ಇಲ್ಲ, ರೈತರ ಮೇಲೆ ಒತ್ತಡ ಹಾಕಲ್ಲ, ರೈತರಿಗೆ ಯಾವುದೇ ರೀತಿ ಮೋಸ ಆಗಲ್ಲ, ಅವರಿಗೆ ಸರಿಯಾದ ಶುಲ್ಕವನ್ನು ಕೊಟ್ಟು 3 ಕೋಟಿ ರೂಪಾಯಿ ಒಂದು ಎಕರೆಗೆ ಕೊಡ್ತೀನಿ ಸರ್. ಅಲ್ಲಿ 10 ಗುಂಟೆ ಮೊನ್ನೆ ಮುಖ್ಯಮಂತ್ರಿಗಳೇ ಆ ಭಾಗದಲ್ಲಿ 10 ಗುಂಟೆಗೆ 3 ಕೋಟಿ ರೂಪಾಯಿ ಸಿಗುತ್ತೆ, 1 ಎಕರೆಕಲ್ಲ. ರೈತ ಏನಾದ್ರು ಕೊಡ್ಬೇಕಂತ ವಿಚಾರ ಮಾಡಿದ್ರೆ 10 ಗುಂಟೆಗೆ 3 ಕೋಟಿ ಸಿಗುತ್ತೆ. ಅಂತ ಫಲವತ್ತಾಗಿರ್ತಕ್ಕಂತ ಜಮೀನದು. ಯಾಕೆ ನಿಮ್ಗೆ ಅಲ್ಲಿದೆ? ಉತ್ತರ ಕರ್ನಾಟಕ ಭಾಗ ಕಾಣೋದಿಲ್ವಾ? ಉತ್ತರ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂತ ಜನ ಅಭಿವೃದ್ಧಿ ಹೊಂದಬೇಕಂತಿಲ್ವಾ? ಕೊಡಿ, ಹುಬ್ಳಿ ಕೊಡಿ, ವಿಜಯಪುರ ಕೊಡಿ, ಕಲಬುರಗಿ ಕೊಡಿ, ಬೆಳಗಾವ್ ಕೊಡಿ. ಏನ್ ನಿಮ್ ಹಠ ಅಲ್ಲೇ ಕೊಡ್ಬೇಕು ಅನ್ನೋದು? ಈ ಭಾಗದಲ್ಲಿರ್ತಕ್ಕಂತ ವಿದ್ಯಾರ್ಥಿಗಳು ಪ್ರತಿ ವರ್ಷ 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಉದ್ಯೋಗ ಹುಡುಕೊಂಡು ಬೆಂಗಳೂರಿಗೆ ಹೋಗ್ತಾರೆ. ಯಾಕೆ? ಸಮಗ್ರವಾಗಿರ್ತಕ್ಕಂತ ರಾಜ್ಯದಲ್ಲಿ ಎಲ್ಲ ಕಡೆ ಐಟಿ ತರಕ್ ಆಗ್ತಾ ಇಲ್ವಾ ನಿಮ್ಗೆ? ಇಂಡಸ್ಟ್ರಿಗಳು ಮಾಡಕ್ ಆಗ್ತಾ ಇಲ್ವಾ? ಎಲ್ಲಿ ನೀವು ಹಣವನ್ನ ತೊಡಗಿಸಿ ಜಮೀನುಗಳನ್ನು ತಗೊಂಡಿದ್ರಿ ಅದನ್ನ ಸರ್ಕಾರಕ್ಕೆ ಮಾಡಿ ವೈಟ್ ಮಾಡ್ಕೊಳ್ಳುವಂತ ವ್ಯವಸ್ಥೆಯಲ್ಲಿ ಕಂಡು ಬಿದ್ದಿದ್ರಿ. ಇದು ಗೊತ್ತಾಗ್ತಾ ಇದೆ ರಾಜ್ಯದ ಜನತೆಗೆ. ಬನ್ನಿ, ಬೇರೆ ಬೇರೆ ಜಿಲ್ಲೆಗಳಿಗೆ ಬನ್ನಿ, ನಿಮ್ ಮಾಡ್ಬೇಕಂತಿದೆಯಲ್ಲ. ಫೋರ್ಸ್ ಮಾಡದೇ ಇದ್ರೆ ತಾವು ಸ್ವ ಇಚ್ಛೆಯಿಂದ ಕೊಡೋರು ತಯಾರಾಗಿದ್ರು ಅಂದ್ರ ಮೊನ್ನೆ ತಹಶೀಲ್ದಾರು AC ಬಂದಾಗ ಪೊರಕೆಯಿಂದ ಯಾಕೆ ಕುಡಿತಾ ಇದ್ರಿ? ಸ್ವ ಇಚ್ಛೆಯಿಂದ ರೈತರು ಕೊಡ್ತಿದ್ರು ಅಂದ್ರ ಮೊನ್ನೆ ಇವ್ರು ದಬ್ಬಾಳಿಕೆ ಮಾಡಿ ಹೋಗಿರ್ತಕ್ಕಂತ ಅಧಿಕಾರಿಗಳಿಗೆ ಪೊರಕೆ ಸೇವೆ ಯಾಕೆ ಆಗ್ತಾ ಇತ್ತು? ಇಷ್ಟೊತ್ತಿಗೆ ಆಗ್ಲೇ ಅವಾಗ ಏನಾದ್ರು ಅವ್ರು ಸಕ್ಸಸ್ ಆಗಿದ್ರು ಅಂದ್ರೆ ಅಧಿಕಾರಿಗಳಿಂದ ಇವ್ರು ನಡೆಸ್ತಿದ್ರು. ಆದ್ರೆ ಈಗೇನಾದ್ರು ಇವ್ರು ಹೋದ್ರ ಜನ ಅಲ್ಲಿ ಪರಕೆ ಸೇವೆ ಇವ್ರಿಗೂ ಮಾಡಕ್ ತಯಾರಿದಾರ. ಈಗ ಆ ಮಟ್ಟಕ್ಕೆ ಬಿಡದಿಯಲ್ಲಿ ಇರ್ತಕ್ಕಂತ ಜನ ತಯಾರಾಗಿದೆ. ಹೇಳ್ತಾರೆ ಇಲ್ಲಿ ಡ್ರಾಮಾ ನಡೆಸಿದ್ದಾರೆ ವಿಜಯೇಂದ್ರ ಅವರು, ಅಲ್ಲಿ ಯಾವುದೇ ರೀತಿ ಹೋರಾಟ ಸಕ್ಸಸ್ ಆಗೋದಿಲ್ಲ. ಇವರೆಲ್ಲ ಧಾರ್ಮಿಕರನ್ನ ಮಾತಾಡ್ತಾರೆ, ನಾವು ಹೋರಾಟ ಮಾಡ್ತೀವಿ ಅನ್ನೋದು ಮಾತಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಯಾವ ನಿವೇಶನದ ಬಗ್ಗೆ ಗೊತ್ತಾದಾಗ ಇಡೀ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನು ಮಾಡಿದ್ ನೋಡಿದಿರಿ.
ಆ ಹೋರಾಟದ ಫಲವಾಗಿ ಅದೇ ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ರಿಟರ್ನ್ ಅದನ್ನ ಮಾಡಿದ್ದು ನಿವೇಶನ ಅಂತ ತಾವೆಲ್ಲರೂ ಕಂಡಿದ್ದೀರಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ವನ್ನ ಸಮರ್ಥವಾಗಿ ಎದುರಿಸುವ ರೀತಿಯಲ್ಲಿ ಹೋರಾಟಗಳನ್ನು ರೂಪಿಸಿ ಹೋರಾಟವನ್ನು ಮಾಡ್ತಾ ಇದೀವಿ. ಕಾಂಪ್ರಮೈಸ್ ಆಗಿದ್ದಾರೆ ವಿಜೇಂದ್ರ ಅವರು, ಡಿ ಕೆ ಶಿವಕುಮಾರ್ ಆಂತರಿಕವಾಗಿ ಒಳ ಒಪ್ಪಂದ ಮಾಡ್ಕೊಂಡಿದ್ರೆ ನನ್ನ ನೋಟಕ್ಕೆ ಡ್ರಾಮಾ ಇದೆ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿ ಕಟ್ಟಿರೋದೇ ಒಂದು ತತ್ವ ಸಿದ್ಧಾಂತ, ಈ ದೇಶಕ್ಕೆ ಯಾವ ರೀತಿ ಸರ್ಕಾರಗಳ ಬೇಕನ್ನುವಂತ ವಿಚಾರದಲ್ಲಿ. ಕಾಂಗ್ರೆಸ್ಸಿನ ವಿಚಾರಕ್ಕೂ ನಮ್ಮ ವಿಚಾರಕ್ಕೂ ಬಹಳ ವ್ಯತ್ಯಾಸವಿದೆ. ಒಂದು ವ್ಯಕ್ತಿ, ಒಂದು ರಾಜ್ಯದ ಒಂದು ರಾಷ್ಟ್ರೀಯ ಪಕ್ಷ ತನ್ನ ತತ್ವ ಸಿದ್ಧಾಂತವನ್ನು ಇಟ್ಟುಕೊಂಡು ಕಾರ್ಯನಿರ್ವಹಣೆ ಮಾಡುವಾಗ 2 MP ಇಂದ 303 MP ತರುವವರೆಗೆ ಹೋರಾಟ ಮಾಡಿದೀವಿ ಅವ್ರ ವಿರುದ್ಧ ಅಂದ್ರೆ ನಮಗ ಅವ್ರಿಗೆ ಯಾವತ್ತೂ ಹೊಂದಾಣಿಕೆ ಆಗಕ್ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತನೇ ಆ ರೀತಿ ಇದೆ. ಸ್ವತಂತ್ರ ಸಿಕ್ಕ ನಂತರ ಕರ್ನಾಟಕದಲ್ಲಿ 2 ಬಾರಿ ನಮ್ಮದೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ಮಾಡಿದೀವಿ. ಒಂದ್ಸಾರಿ JDS ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದೀವಿ. ಅದು ರಿಸಲ್ಟ್ ಅಲ್ಲ ಸರ್. ಈ ಹೋರಾಟ ಒಂದು ತಾರ್ಕಿಕ ಅಂತ್ಯವನ್ನು ಕಾಣುತ್ತೆ. 100ಕ್ಕೆ 100 ಈ ಹೋರಾಟ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಹೊಸ ಆಯಾಮವನ್ನು ನೀಡ್ತದೆ. 2028ಕ್ಕೆ ಈ ಹೋರಾಟದ ಫಲಿತಾಂಶವನ್ನ ಈ ರಾಜ್ಯದ ಜನ ಎಲ್ರು ನೋಡ್ತೀವಿ. ಹೋರಾಟದ ಲಾಭ ಅನ್ನೋಕ್ಕಿಂತ ಜನರಿಗೆ ಕೊಡಿಸ್ತಕ್ಕಂತ, ಅವರಿಗೆ ಬೇಕಾಗಿರ್ತಕ್ಕಂತ ವ್ಯವಸ್ಥೆಗಳಿಗೆ ಜನರ ಒಳ್ಳೇದಕ್ಕೋಸ್ಕರ ಹೋರಾಟ ಮಾಡಿ ಅವಾಗ ರಾಜ್ಯದ ಜನ ತಾನೇ ನಿರ್ಣಯ ಮಾಡ್ತಾರೆ. ಯಾವತ್ತಿದ್ರು ಮತದಾರರು ರಾಜ್ಯದ ಅಭಿವೃದ್ಧಿ, ರಾಜ್ಯದಲ್ಲಿ ಇರ್ತಕ್ಕಂತ ಜನರಿಗೆ ಒಳ್ಳೇದಾಗುದಿತ್ತಂದ್ರೆ 100ಕ್ಕೆ 100 ಅವ್ರ ಪರವಾಗಿ ನಿತ್ಯ ನಿಲ್ತಾರೆ. ಹಿರಿಯ ನಾಯಕ, ಮಾಜಿ ಸಂಸದರು, ಹಾಲಿ ಶಾಸಕರು ಅವರು ಹೇಳ್ತಾ ಇದ್ದಾರೆ ಒಪ್ಪಂದ ಇದೆ ಅನ್ನೋದು ಒಳಗಿನ ರಾಜಕಾರಣದ ವಿಚಾರವನ್ನ ಹೇಳಿದ್ರೆ ಮತ್ತೆ ಇನ್ನೇನು ಒಂದು ವಿಷಯವನ್ನ ದೊಡ್ಡ ವ್ಯಕ್ತಿ ಹೇಳ್ತಾ ಇದಾರೆ ಅಂತಂದ್ರೆ ಗೇಮಿಂಗ್ ನಡೀತಾ ಇದೆ ನೋಡಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ನಾಯಕರು, ಜಿಲ್ಲೆಯಲ್ಲಿ ನಾಯಕರು ಇರ್ಬೋದು, ಕ್ಷೇತ್ರದಲ್ಲಿ ಇರ್ತಕ್ಕಂತ ನಾಯಕರು ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂತ ನಾಯಕರು ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತದಡಿಯಲ್ಲೇ ಕಾರ್ಯನಿರ್ವಹಣೆ ಮಾಡ್ತಾ ಇದೀವಿ. ಯಾವುದೇ ರೀತಿಯಾದಂತ ನಮ್ಮ ಸಿದ್ಧಾಂತವನ್ನು ಬಿಟ್ಟು ನಾವ್ ಯಾವತ್ತೂ ಹೊರಗಡೆ ಹೋಗೋದಿಲ್ಲ. ಮೇಲ್ನೋಟಕ್ಕೆ ಆಗ್ತಾ ಇದೆ. ಅವ್ರು ಹೇಳಿದ್ದು ವಿಷಯ ಅರ್ಥ ಮಾಡ್ಕೊಳ್ಳಿ. ಈಗ ನಡೀತಕ್ಕಂತ ಒಳ ಒಪ್ಪಂದ ಕಾರಣದಿಂದಾಗಿ ಬಿಡದಿ ಹೋರಾಟ ಇನ್ನೂವರೆಗೆ ಸಕ್ಸಸ್ ಆಗಿಲ್ಲ. ಈಗಾಗಲೇ ಎಲ್ಲೋ ಒಂದ್ ಕಡೆ ವಿಜೇಂದ್ರ ಅವರು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇಲ್ಲ, ಮುತ್ಸದಿ ರಾಜಕಾರಣಿ ನಿಮ್ಮ ಪಕ್ಷದವರೇ ಮಾಜಿ ಪಕ್ಷದ ಶಾಸಕರು ಹೇಳ್ತಾರೆ ನೋಡಿ. ಸೀರಿಯಸ್ ಈಗ ನಡೀತಕ್ಕಂತ ಹೋರಾಟವನ್ನ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತ ಆರ್ ಅಶೋಕ್ ಅವರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ಲೀಡ್ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆ ಕುಂತ್ಕೊಂಡು ಸಮಗ್ರವಾಗಿ ಚರ್ಚೆ ಮಾಡಿ ಅವರ ಹೋರಾಟದಲ್ಲಿ ಭಾಗಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂತ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಸಂಸದರಿರ್ಬೋದು, ಶಾಸಕರಿರ್ಬೋದು ಆ ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಆ ಹೋರಾಟ ಬೆಂಗಳೂರಿಗೆ ಬಂದಾಗ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂತ ತಾರ್ಕಿಕ ಅಂತ್ಯಕ್ಕೆ ಬರ್ತಿತ್ತು. ಆದ್ರೆ ಅದನ್ನ ಹತ್ತಿಕ್ಕುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅಲ್ಲೇ ನಿಲ್ಲಿಸಿ ನೀವು ಕಾಂಗ್ರೆಸ್ಸಿನ ನಾಯಕರ ಮುಖ್ಯಮಂತ್ರಿಗಳಿಗೆ ನಿಮಗ ಅದರ ಮೇಲೆ ಅಷ್ಟೊಂದು ಅಪೇಕ್ಷೆ ಇಲ್ಲದೆ ಇದ್ರೆ 100ಕ್ಕೆ 100 ಆ ಹೋರಾಟವನ್ನ ಬೆಂಗಳೂರವರೆಗೆ ಬರೋದಕ್ಕೆ ಯಾಕೆ ಬಿಡ್ಲಿಲ್ಲ?
ಬಿಟ್ಟಿದ್ರೆ ಗೊತ್ತಾಗ್ತಿತ್ತು, ನಿಮ್ ಬಣ್ಣ ಬಯಲಾಗ್ತಿತ್ತು. ನಾವು ಕೇಳ್ತಾ ಇರೋದು ಬಸನಗೌಡರ ಆರೋಪಕ್ಕೆ ಉತ್ತರ ಏನು? ನೋಡಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಸ್ಟ್ಯಾಂಡ್ ಏನಿದೆ, ನಾವು ಭಾರತೀಯ ಜನತಾ ಪಾರ್ಟಿಯ ವ್ಯವಸ್ಥೆಯನ್ನು ಇಟ್ಕೊಂಡು ಯಾವ ರೀತಿ ಕಾರ್ಯವನ್ನ ಮಾಡ್ತಾ ಇದೀವಿ, ನಮಗ್ ತೃಪ್ತಿದಾಯಕ ಇದೆ, ಕೆಲಸ ಮಾಡ್ತಾ ಇದೀವಿ. ಡಿ ಕೆ ಶಿವಕುಮಾರ್ ಏನು ಯೋಚನೆ ಮಾಡಿ ಪರಿಶಿಷ್ಟ ಪಂಗಡದ ಶಾಸಕರನ್ನ ಸಚಿವರನ್ನಾಗಿ ಮಾಡ್ಬೇಕಂತಕ್ಕಂತ ದೃಷ್ಟಿಕೋನ ಇಟ್ಕೊಂಡು ಕ್ಯಾಬಿನೆಟ್ ಅನ್ನು ಏನ್ ರಚನೆ ಮಾಡಿದ್ದಾರೆ, ಈ ಒಂದು ಕ್ಯಾಬಿನೆಟ್ ಅಲ್ಲಿ ಬಹುತೇಕ ಬಿ ನಾಗೇಂದ್ರ ಅವ್ರನ್ನ ಏನಪ್ಪಾ ಅಂತಂದ್ರೆ ಸಚಿವರನ್ನಾಗಿ ಅವ್ರು ನೇಮಕ ಮಾಡಿದ್ದಾರೆ ಅಂತ ಹೇಳಿ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳೇ. ಇಡೀ ಪರಿಶಿಷ್ಟ ಪಂಗಡ ವರ್ಗದಲ್ಲಿ ಬಿ ನಾಗೇಂದ್ರನ್ ಬಿಟ್ರೆ ಬೇರೆ ಯಾರು ಪರಿಶಿಷ್ಟ ಪಂಗಡ ವ್ಯಕ್ತಿಗಳಿಗೆ ಯಾರು ಕಣ್ಣಿಗೆ ಸಿಗ್ಲಿಲ್ವಾ? ಈಗಾಗಲೇ ಅವ್ರ ಮೇಲೆ ಆರೋಪ ಸಾಬೀತಾಗಿದೆ. ವಾಲ್ಮೀಕಿ ಹಗರಣದಲ್ಲಿ ಏನಪ್ಪಾ ಅಂತಂದ್ರೆ ಭ್ರಷ್ಟಾಚಾರ ಆಗಿದ್ದಾರೆ, ಇಡಿ ಅವ್ರನ್ನ ಬಂಧಿಸಿದೆ, ಅವ್ರಿಗೆ ಮನ್ಮನ್ ಏನಪ್ಪಾ ಅಂತಂದ್ರೆ ಜಾಮೀನ್ ಅವ್ರಿಗೆ ಏನಪ್ಪಾ ಅಂತಂದ್ರೆ ಮಂಜೂರಾತಿ ಕೊಟ್ಟಿದೆ. ಅದೇನಪ್ಪಾ ಅಂದ್ರೆ ದೇಶ ಬಿಟ್ಟು ಹೋಗಂಗಿಲ್ಲ ಅಂತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಆಗಿದೆ. ಇಂಥ ಸಂದರ್ಭದಲ್ಲಿ ಸರ್ಕಾರದ ಇಮೇಜ್ ಅನ್ನು ಹೆಚ್ಚು ಮಾಡ್ಬೇಕಂತಕ್ಕಂಥ ಏನು ದೃಷ್ಟಿಕೋನ ಇದೆಯಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ಇವತ್ತು ಭ್ರಷ್ಟಾಚಾರದ ಆರೋಪದಲ್ಲಿ ಇರ್ತಕ್ಕಂತ ಬಿ ನಾಗೇಂದ್ರನ್ ಏನಪ್ಪಾ ಅಂತಂದ್ರೆ ನೀವು ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡು ಏನಪ್ಪಾ ಅಂತಂದ್ರೆ ಇಡೀ ಏನಪ್ಪಾ ಅಂದ್ರೆ ಸಂಪುಟಕ್ಕೆ, ಇಡೀ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜನಕ್ಕೆ ನೀವು ದೊಡ್ಡ ರೀತಿಯ ಅನ್ಯಾಯ ಮಾಡ್ತೀರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ವಿಶೇಷವಾಗಿ ಪರಿಶಿಷ್ಟ ಪಂಗಡದ ಜನಕ್ಕೆ ಏನಪ್ಪಾ ಅಂದ್ರೆ ನೀವು ಅನ್ಯಾಯ ಮಾಡ್ತಾ ಇದ್ರಿ. ಯಾಕಂದ್ರೆ ಭ್ರಷ್ಟಾಚಾರದ ಇರ್ತಕ್ಕಂತ ಯಾರು ಪರಿಶಿಷ್ಟ ಪಂಗಡದ ಜನ ಇದ್ದಾರೆ ಅವರ ಕಲ್ಯಾಣಕ್ಕಾಗಿ ಮೀಸಲಿಟ್ಟಂತ ಹಣವನ್ನ ಏನಪ್ಪಾ ಅಂತಂದ್ರೆ ಇವತ್ತು ದುರುಪಯೋಗ ಮಾಡ್ತಕ್ಕಂಥ ಒಬ್ಬ ಸಚಿವರನ್ನ ನೀವು ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸುವುದರ ಮೂಲಕ ಇಡೀ ಪರಿಶಿಷ್ಟ ಪಂಗಡದ ಜನಕ್ಕೆ ಏನಪ್ಪಾ ಅಂದ್ರೆ ನೀವು ಅನ್ಯಾಯ ಮಾಡ್ತೀರಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಯಾಕಂದ್ರೆ ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಪರಿಶಿಷ್ಟ ಪಂಗಡದಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ, ಅನೇಕ ಜನ ಮಹಿಳೆ ಇದ್ದಾರೆ. ಅನ್ನಪೂರ್ಣ ತುಕಾರಾಮ್ ಇದ್ದಾರೆ ಸಂಡೂರಿನಲ್ಲಿ, ಅದೇ ಭಾಗದಲ್ಲಿ ಇರ್ತಕ್ಕಂಥ ಒಬ್ಬ ಮಹಿಳೆ ಇದ್ದಾರೆ. ನೀವು ಆ ಭಾಗಕ್ಕೆ ಏನಪ್ಪಾ ಮಹಿಳೆಯರಿಗೆ ಅವಕಾಶ ಕೊಡೋದ್ ಮೂಲಕ ಇಡೀ ಸಂಪುಟದಲ್ಲಿ ಒಬ್ಬ ಮಹಿಳೆಗೆ ಅವಕಾಶ ಕೊಡ್ಬೋದಿತ್ತು. ಅಂದ್ರೆ ನಿಮ್ಗೆ ಏನಂತಂದ್ರೆ ಇಡೀ ಹೈಕಮಾಂಡ್ ಆಗಿರ್ಬೋದು, ಯಾರು ಪಕ್ಷಕ್ಕೋಸ್ಕರ ಹಣವನ್ನ ಕೊಟ್ಟಿದ್ದಾರೋ, ಪಕ್ಷಕ್ಕೋಸ್ಕರ ಯಾರು ಮಾಡಿದಾರೋ ಅವನ್ನ ರಕ್ಷಣೆ ಮಾಡೋಕೋಸ್ಕರ ಏನಪ್ಪಾ ಅಂತಂದ್ರೆ ಇವತ್ತು ತರಾತುರಿಯಲ್ಲಿ ಏನಪ್ಪಾ ಅಂತಂದ್ರೆ ಅವರನ್ನ ಮುಖ್ಯಮಂತ್ರಿ ಏನಪ್ಪಾ ಅಂತಂದ್ರೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಸೇರ್ತಕ್ಕಂಥ ಕೆಲಸವನ್ನು ಮಾಡಿದಾರಲ್ಲ, ನಿಜಕ್ಕೆ ಏನಪ್ಪಾ ಅಂತಂದ್ರೆ ಇದು ಅಕ್ಷಮ ಅಪರಾಧ ಈ ಸರ್ಕಾರದಲ್ಲಿ ಇರ್ತಕ್ಕಂಥದನ್ನ. ಈ ಕೂಡಲೇ ಏನಪ್ಪಾ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಇದನ್ನ ಅಕ್ಷಮವಾಗಿ ಏನಪ್ಪಾ ಅಂತ ಖಂಡಿಸ್ತಿದೆ. ಇದ್ರ ಹೋರಾಟದ ಪರಿಣಾಮ ಏನಪ್ಪಾ ಅಂದ್ರೆ ರಾಜೀನಾಮೆ ಕೊಟ್ಟಿದ್ರು, ಮತ್ತೆ ಸರ್ಕಾರ ಏನಪ್ಪಾ ಅಂತಂದ್ರೆ ಇವತ್ತು ಅವ್ರ ನೇಮಕ ಮಾಡಿದೆ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾಳೆ ನಡೀತಕ್ಕಂತ 13ನೇ ತಾರೀಕು ನಡೀತಕ್ಕಂತ ಅಧಿವೇಶನ ಇದೆಯಲ್ಲ, ಈ ಅಧಿವೇಶನ ಏನಪ್ಪಾ ಅಂದ್ರೆ ನಡಿಲಿಕ್ಕೆ ಬಿಡಲ್ಲ ಅಂತಕ್ಕಂಥದ್ದು ಈಗಾಗಲೇ ಏನಪ್ಪಾ ಅಂದ್ರೆ ಪಕ್ಷ ಏನಪ್ಪಾ ಅಂತಂದ್ರೆ ತೀರ್ಮಾನ ಮಾಡಿದೆ. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಆಗಿರ್ಬೋದು, ಬೇರೆ ಬೇರೆ ಎಲ್ಲಾ ಕಡೆ ಏನಂತಂದ್ರೆ ಎಸ್ಸಿ ಮತ್ತು ಎಸ್ಟಿ ಮೋರ್ಚಾಗಳ ನೇತೃತ್ವದಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಳ್ಬೇಕಂತಕ್ಕಂಥ ಯೋಚನೆ ಸಂದರ್ಭದಲ್ಲಿ ಮಾಡ್ತಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀನಿ, ನೀವು ಪರಿಶಿಷ್ಟ ಪಂಗಡದಲ್ಲಿರ್ತಕ್ಕಂತ ಬೇರೆ ಯಾರಿದ್ದಾರೆ ಶಾಸಕರನ್ನ ಅವ್ರನ್ನೇನಪ್ಪಾ ಅಂತಂದ್ರೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡು ಪರಿಶಿಷ್ಟ ಪಂಗಡ ಏನಪ್ಪಾ ಅಂದ್ರೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ರಿ ಅಂತಕ್ಕಂಥದ್ರೆ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈಗಾಗಲೇ ಈ ಒಂದು ಹೋರಾಟದ ಸಂಬಂಧಪಟ್ಟಾಗೆ ಪಕ್ಷ ಏನಪ್ಪಾ ಅಂತಂದ್ರೆ ತೀರ್ಮಾನ ತೆಗೆದು ಯಾವುದೇ ಕಾರಣಕ್ಕೂ ಸದನವನ್ನ ನಾವು ನಡಿಲಿಕ್ಕೆ ಬಿಡಲ್ಲ ಅಂತಕ್ಕಂಥದ್ರ ನಮ್ಮ ರಾಜ್ಯಾಧ್ಯಕ್ಷ ಏನಪ್ಪಾ ಅಂತಂದ್ರೆ ಈಗಾಗಲೇ ಏನಪ್ಪಾ ಅಂತಂದ್ರೆ ಪಕ್ಷದ ಶಾಸಕರ ಮಧ್ಯೆ ಏನಪ್ಪಾ ಚರ್ಚೆ ಆಗಿದೆ. ಹಾಗಾಗಿ ಒಂದು ವೇಳೆ ಏನಾದ್ರೂ ಈ ಒಂದು ನಿರ್ಣಯವನ್ನ ಮಾಡ್ಲಿಲ್ಲ ಅಂತಂದ್ರೆ ಪಕ್ಷ ನಮ್ಮ ಏನ್ ರಾಜ್ಯದ ಮುಖಂಡರು ಏನ್ ತೀರ್ಮಾನ ತಗೊಳ್ತಾರೆ ಅದೇ ರೀತಿ ಏನಪ್ಪಾ ಅಂತಂದ್ರೆ ಎಲ್ಲಾ ಜಿಲ್ಲೆ ಏನಪ್ಪಾ ಅಂತಂದ್ರೆ ಅದ್ರ ನೇತೃತ್ವದಲ್ಲಿ ಹೋರಾಟ ಮಾಡ್ಲಿಕ್ಕೆ ನಾವು ತಯಾರಿ ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇಲ್ಲ. ಮಿತ್ರರನ್ನ ಇನ್ನೊಮ್ಮೆ ಸ್ವಾಗತಿಸುತ್ತಾ ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ಏನು 2023ರಲ್ಲಿ ಈ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಿರಂತರವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿಂದುಳಿದ ಸಮುದಾಯಗಳ ಮೇಲೆ ನಿರಂತರ ಏನಿವರು ಅನ್ಯಾಯ ಮಾಡುತ್ತಾ ಬಂದಿದ್ದಾರೆ. ಉದಾಹರಣೆಗಂದ್ರೆ 2024, 25, 23, 24ರಲ್ಲಿ SCP TSP ಯೋಜನೆಯ ಸುಮಾರು 41,000 ಅಧಿಕ ಹಣವನ್ನು ಇವರು ಬೇರೆ ಯೋಜನೆಗೆ ಡೈವರ್ಟ್ ಮಾಡಿದ್ದು ಆಗಿರ್ಬೋದು. ಮತ್ತು 2024, 25ರಲ್ಲಿ ಏನು ಅಣ್ಣವ್ರು ಹೇಳಿದಾಗೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿಯಷ್ಟು ಅನುದಾನವನ್ನ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಏನು ಮಂತ್ರಿ ಅದ ನಾಗೇಂದ್ರ ಅನ್ನುವಂಥವರನ್ನ ಅವತ್ತಿನ ದಿನ ಭಾರತೀಯ ಜನತಾ ಪಕ್ಷದ ಹೋರಾಟ ಮಾಡಿದ ಒಂದು ಇದ್ರ ಸಲುವಾಗಿ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ರು. ಆದ್ರೆ ಈಗ ಮತ್ತೆ ನಾಗೇಂದ್ರನ್ ಅವರನ್ನ ಏನು ಸಚಿವ ಸಂಪುಟಕ್ಕೆ ತಗೊಂಡಿದ್ದಾರೆ, ಆ ವಿಷಯದ ಕುರಿತು ಇವತ್ತು ಪತ್ರಿಕಾಗೋಷ್ಠಿಯನ್ನ ವಿವರವಾಗಿ ನಮ್ಮ ವಿವೇಕಾನಂದ ಅವರು ಹೇಳಿದ್ದಾರೆ.
ನಾವ್ ಹೇಳೋದಿಷ್ಟೇ, ವಿಧಾನಸೌಧ ಅಧಿವೇಶನದಲ್ಲೇ ಮಾನ್ಯ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರೇನೆ ಹೇಳಿದ್ದಾರೆ, ಇಲ್ಲ ಅದು 187 ಕೋಟಿಯಷ್ಟು ಭ್ರಷ್ಟಾಚಾರ ಆಗಿಲ್ಲ, ಅದು ಬರೇ 89 ಕೋಟಿಯಷ್ಟು ಆಗಿದೆ ಅಂತ ಹೇಳಿ ಮಾನ್ಯ ಅವತ್ತಿನ ಮುಖ್ಯಮಂತ್ರಿಗಳನ್ನೇ ಅದನ್ನು ಒಪ್ಪಿಕೊಂಡಿದ್ದಾರೆ. ಅವತ್ತಿನ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ರು ಸಹಿತ ಇವತ್ತಿನ ದಿನ ಮತ್ತೆ ನಾಗೇಂದ್ರ ಅವರನ್ನ ನೀವು ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀರಿ ಅಂದ್ರೆ ನಾವು ಹೇಳಕ್ ಇಚ್ಛೆ ಪಡ್ತೀವಿ, ನಮ್ಮೆಲ್ಲ ರಾಜ್ಯದ ಜನರಿಗೆ ಇದನ್ನ ಏನ್ ಸಂಶಯ ಬರ್ತದಪ್ಪ ಅಂದ್ರೆ ಆ ಒಂದು ಭ್ರಷ್ಟಾಚಾರದಲ್ಲಿ ಸಂಪೂರ್ಣ ಅಂದಿನ ಮುಖ್ಯಮಂತ್ರಿಗಳು, ಅಂದಿನ ಉಪಮುಖ್ಯಮಂತ್ರಿ, ಇಂದಿನ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಇಡೀ ಸರ್ಕಾರ ಇವತ್ತಿನ ಆ ಹಗರಣದಲ್ಲಿ ಭಾಗಿಯಾಗಿದೆ. ಇನ್ನು ನಾಗೇಂದ್ರಗೆ ಏನಾದ್ರೂ ಸಂಪುಟದಲ್ಲಿ ನೀವು ತೊಗದೇ ಹೋಗಿದ್ರೆ ಅವ ಇಡೀ ನೀವು ಮಾಡಿರ್ತಕ್ಕಂಥ ಎಲ್ಲಾ ವಿಚಾರಗಳನ್ನ ಸಮಾಜಕ್ಕೆ ಹೇಳ್ತಾನೆ ಅಂತೇಳಿ ನಾಗೇಂದ್ರ ಅವರು ಬ್ಲಾಕ್ ಮೇಲ್ ಮಾಡಿದ ಪರಿಣಾಮವಾಗಿ ನೀವು ನಾಗೇಂದ್ರ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಂಡಿದ್ದೀರಿ. ಹೀಗಾಗಿ ಇದು ಏನ ವ್ಯವಸ್ಥೆ ಅದಲ್ಲ, ಎಲ್ಲದಕ್ಕೂ ಇಡೀ ಸರ್ಕಾರ ಹೊಣೆ ಅದ. ಹೀಗಾಗಿ ಮಾನ್ಯ ಹಿಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನೇ ಇದನ್ನು ಒಪ್ಪಿಕೊಂಡಿರೋದ್ರಿಂದ ಮಾನ್ಯ ನಾಗೇಂದ್ರ ಅವ್ರು ಏನಿದಾರ ಅವರನ್ನ ಕೈ ಬಿಡಬೇಕು. ಸಂಪುಟದಿಂದ ಒಂದು ವೇಳೆ ಅವರನ್ನ ಕೈ ಬಿಡದೇ ಹೋಗಿದ್ದಲ್ಲಿ ಈಗ ಅಣ್ಣವ್ರು ಹೇಳಿದ ಪ್ರಕಾರ ಇಡೀ ಭಾರತೀಯ ಜನತಾ ಪಾರ್ಟಿ, ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಾಗಿರ್ಬೋದು, ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರ ಹನುಮಂತ ಅವರ ಒಂದು ಆದೇಶದ ಮೇರೆಗೆ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ವಿಜಯಪುರ ಜಿಲ್ಲೆಯು ಸಹಿತ SC ST ಮತ್ತು OBC ಸಮುದಾಯವನ್ನ ಕೂಡಿ ಅವರ ರಾಜೀನಾಮೆ ಕೊಡುವವರೆಗೂ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಒಂದು ವೇಳೆ ರಾಜೀನಾಮೆ ಕೊಡದೇ ಇದ್ರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ, ಅವ್ರು ಕೊಡೋತನ ನಾವು ಬಿಡೋದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಚ್ಛೆ ಮಾಡಿದಾರೆ ಅಂತ ಹೇಳ್ತಾ ಇದ್ರಲ್ಲ, ಏನದು ಬ್ಲಾಕ್ ಮೇಲ್? ಅಲ್ಲ ಸರ್, ಅವ್ರ ಮೇಲೆ ಇವತ್ತಿನ ದಿನ ಅವ್ರ ಆರೋಪ ಅದಾರ, ಹೌದ್ರಿ. ಈಗ ಅವರೆಲ್ಲ ಇದ್ರು ಸಹಿತ ನೀವು ಹೊಳೆ ಹಾಕಿ ಸಂಪುಟಕ್ಕೆ ತಗೊಂಡ್ರಿ, ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ನೀವೇನ್ ಮಾಡಿದ್ರಿ, ಸರ್ಕಾರ ಇದ್ದಾಗ CID ಅಂತೇಳಿ ತಂಡನ ರಚನೆ ಮಾಡಿ ಅವ್ರನ್ನ ಕ್ಲೀನ್ ಚಿಟ್ ಕೊಟ್ರಿ. ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಿದಾಗ ಅವರನ್ನ ED ಅವರು ಬಂಧನ ಮಾಡಿದ್ರು. ಇನ್ನು ಅವರು ಅದರಿಂದ ಮುಕ್ತ ಆಗಿಲ್ಲ ಅಂದಾಗ ಮತ್ತೆ ಸಿದ್ದರಾಮಯ್ಯನವರೇ ಒಪ್ಕೊಂಡಿದಾರಲ್ಲ 80 ಇಲ್ಲ, ಅದು 187 ಕೋಟಿ ಅಲ್ಲ, 80 ಅಂದ್ರೆ ನಾವು ಇಟ್ಟು ತಿಂದಿಲ್ಲ, ಇಷ್ಟೇ ತಿಂದಿದೀವಿ ಅನ್ನುವಂತ ಮಾತನ್ನ ಅವರೇ ಒಪ್ಕೊಂಡಿದ್ದಾರೆ. ಅಷ್ಟು ಒಪ್ಕೊಂಡ್ರು ಸಹಿತ ನೀವು ಮತ್ತೆ ಅವ್ರಿಗೆ ತೋತಿರೋದ್ರೆ ಅವ್ರ ನಿಮ್ಮ ಮೇಲೆ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಏನು ವಿಷಯ ಬ್ಲಾಕ್ ಮೇಲ್? ಸರ್, ಬ್ಲಾಕ್ ಮೇಲ್ ಯಾವ ವಿಚಾರದಲ್ಲಿ ಬ್ಲಾಕ್? ಹಾ ನೋಡಿ ಸರ್, ಈಗ ಅದೇನು ಭ್ರಷ್ಟಾಚಾರ ಆಗಿದೆ ಆ ಸಂದರ್ಭದಲ್ಲಿ ಅದರ ಎಲ್ಲರಿಗೂ ಅದರ ಪಾಲದು. ಕಾಂಗ್ರೆಸ್ಸಿನ ಅಣ್ಣವ್ರು ಹೇಳಿದಾಗೆ ತೆಲಂಗಾಣ ಚುನಾವಣೆ ಆಗಿರ್ಬೋದು, ಬಳ್ಳಾರಿಯ ಲೋಕಸಭೆ ಚುನಾವಣೆಯಲ್ಲಿ ಆ ದುಡ್ಡು ತಂದು ಬಳಸಿದ್ದಾರೆ. ಹೀಗಾಗಿ ಅದನ್ನೆಲ್ಲ ಅವ್ರು ಹೊರಗೆ ಹಾಕ್ತಿದ್ದಾರೆ. ನಾಗೇಂದ್ರ ಒಂದು ವೇಳೆ ನಮ್ಮನ್ನ ನೀವು ಸಚಿವ ಸಂಪುಟದ ಒಳಗೆ ತಗೊಳ್ಳಿಲ್ಲ ಅಂದ್ರೆ ಇದು ನಾ ಒಬ್ಬನೇ ಇವತ್ತಿನ ದಿನ ಹೊತ್ತು ನಾ ರಾಜೀನಾಮೆ ಕೊಟ್ಟಿದ್ದೀನಿ, ನಿಮ್ಮೆಲ್ಲರನ್ನ ಬಂಡವಾಳ ಹೊರಗೆ ಹಾಕ್ತೀನಿ ಅಂದ್ರೆ ಅಂಜೂರು ಒಳಗೆ. ಹೌದು ಸರ್, ಇಲ್ಲ ಮಾಡಿ